ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಫ್ರೆಂಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಮಸಾಲ ಚಾಯ್. ಎಲ್ಲರೂ ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಅವ್ರಿಗೆ ಬೆಡ್ ಕಾಫಿ ಆರ್ ಬೆಡ್ ಟೀ ಬೇಕು. ಸೊ ಈ ಟೀ ನಾವು ಏನಕ್ಕೆ ಕುಡಿತೀವಿ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಇಟ್ಸ್ ಲೈಕ್ ಮೂಡ್ ರೀಫ್ರೆಶ್ನರ್ ಅಂತಲೂ ಹೇಳ್ಬೋದು. ಆಮೇಲೆ ಸ್ಟ್ರೆಸ್ ರಿಲೀಫ್. ಹೌದು, ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ವರ್ಕ್ ಟೆನ್ಷನ್ಸ್ ಎಲ್ಲ ಇದ್ದಾಗ ನಮಗೊಂದು ಕಪ್ ಟೀ ಬೇಕು ಅಂತ ಫೀಲ್ ಆಗುತ್ತೆ. ಲೈಕ್ ಟೀ ಲವರ್ಸ್ಗೆ, ಕಾಫಿ ಲವರ್ಸ್ಗೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಹೌದು, ಇದು ಹೇಗೆ ಸ್ಟ್ರೆಸ್ ರಿಲೀಫ್ ಮತ್ತು ಮೂಡು ರೀಫ್ರೆಶ್ನರ್ ಅಂತಂದರೆ, ಈ ಟೀಯಲ್ಲಿ ಅಮೈನೋ ಆಸಿಡ್ ಇದೆ, ಅದು L-ಥಿಯನೈನ್. ಇದು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಟ್ರೆಸ್ನ ರಿಲೀಫ್ ಮಾಡುತ್ತೆ, ಅಂದರೆ ರೀಫ್ರೆಶ್ನಿಂಗ್ ಮಾಡುತ್ತೆ. ಸೊ ಡೈಲಿ ನಾವು 3 ಕಪ್ ಟೀ ಆರ್ ಕಾಫಿ ಕುಡಿಯೋದ್ರಿಂದ ನಮಗೇನೂ ಆಗಲ್ಲ. ಸೊ ಅದೊಂದು ಮೂಡ್ ರೀಫ್ರೆಶ್ನಿಂಗ್ ಆಗ್ಬೋದು, ಲೈಕ್ ಸ್ಟ್ರೆಸ್ ಫೀಲ್ ಆಗಿ ಹೆಲ್ದಿಯಾಗಿರ್ತೀವಿ ಅಂತ ಹೇಳ್ತೀನಿ. ಸೊ ಇದು ನಾನಿವತ್ತು ಇದನ್ನು ಮಸಾಲ ಚಾಯ್ ಥರ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಜಿಂಜರ್ ಮತ್ತು ಸಿನಮನ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಏಲಕ್ಕಿನೂ ಯೂಸ್ ಮಾಡ್ಬೋದು ಫೈನಲ್ ಟಚಲ್ಲಿ. ಯೂಶ್ವಲಿ ನಾನು ಟೀ ಕಾಫಿನೆಲ್ಲನೂ ಬೆಲ್ಲದಿಂದನೇ ಮಾಡ್ತೀನಿ. ನಿಮ್ಮ ಟೇಸ್ಟ್ ವೈಸ್ ನನಗೆ ಈ ಥರ ಮಸಾಲ ಚಾಯ್ ಮಾಡಬೇಕಂದ್ರೆ ತುಂಬ ಇಷ್ಟ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಲೈಕ್ ಮೌತ್ ಫೀಲ್ ಆಗಲಿ, ಆ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆ ಮಸಾಲ ಚಾಯ್ ಜೊತೆಗೆ ಬ್ರೇಕ್ಫಾಸ್ಟು ರೆಡಿ ಮಾಡ್ಕೊಂಡಿದ್ದೆ, ಮಸಾಲೆ ದೋಸೆ ಮಾಡೋಣ ಅಂತ. ಸೊ ನನಗೆ ಆಲೂ ಪಲ್ಯ ರೆಡಿಯಾಗಿದೆ, ಜೊತೆಗೆ ಕೆಂಪು ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಅದು ಸ್ವಲ್ಪ ಲಿಕ್ವಿಡಾಗಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ರೈಸ್ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಸೊ ಈಗ ನಿಮಗೆ ಟೀ ಮಾಡೋದೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲರೂ ಎಕ್ಸ್ಪರ್ಟ್ ಇರ್ತಾರೆ ಟೀ ಮಾಡೋದ್ರಲ್ಲಿ. ಸೊ ನಾನು ಅದಕ್ಕೇನಪ್ಪ ಅಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಸಿನಮನ್ ಮತ್ತು ಜಿಂಜರ್, ಆಮೇಲೆ ಕಡಮಮ್ ಪುಡಿ. ಅಂದರೆ ನೀವು ಅದು ಬೇಕು ಅಂದರೆ ಆಪ್ಷನಲ್ಲ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಬೇಡ. ಸೊ ಈ ಥರ ನಾವು ಚಾಯ್ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಲೈಕ್ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಲೈಕ್ ಕೋಲ್ಡ್ಗೆ ಎಲ್ಲನೂ ಒಳ್ಳೆಯದು. ಸೊ ಈ ಜಿಂಜರಿಂದನೂ ಮತ್ತು ಸಿನಮನ್ನಿಂದನೂ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದ್ದಾವೆ. ಸೊ ನೀವು ಈ ಥರ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ನಾನು ಮಸಾಲ ದೋಸೆನೂ ರೆಡಿ ಮಾಡಿದೆ. ಅವ್ರ ಮಸಾಲ ದೋಸೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ ಈಗ ಬ್ರೇಕ್ಫಾಸ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಫಾರ್ ಮೋರ್ ಅಪ್ಡೇಟ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.